ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗೋದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಕಲಿಯಿರಿ ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ಗಳು ಕೂಡ ಹೇಳ್ತಾರೆ. ರೂಡಾಗಿ ಬಿಹೇವ್ ಮಾಡ್ತಾರೆ, ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗೆ ಬೈತಾರೆ, ಮತ್ತು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಏಕವಚನದಲ್ಲಿ ಮಾತಾಡಿಸ್ತಾರೆ. ಅವ್ರು ಬರ್ತವರ ಸ್ಯಾಲರಿ ನಾವು ಕಟ್ಟೋಂಥ ಟ್ಯಾಕ್ಸಿಂದ ಬರ್ತದೆ. ಕಂಪ್ಲೇಂಟ್ ಕೊಡೋರಿಗೆ ಹೊಡೆಯೋದಂಥದ್ದು, ಅವ್ರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗೆ ಹಾಕುವಂಥದ್ದು, ಅನೇಕ ವಿಚಾರಗಳಲ್ಲಿ ಪೊಲೀಸ್ ಠಾಣೆಗೆ ಹೋದರೆ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಿಂತ ಮುಂಚೆ ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗೋದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಕಲಿಯಿರಿ ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ಗಳು ಕೂಡ ಹೇಳ್ತಾರೆ. ನೀವು ಹೇಳಿದ ಸತ್ಯ. ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ಕೆಲವು ಸಿಬ್ಬಂದಿ, ಈಗ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು 20-25 ಮಂದಿ ಸಿಬ್ಬಂದಿ ಇದ್ದರೆ ಒಂದು 5-6 ಮಂದಿ ಮಾಡುವಂಥ ಬಿಹೇವಿಯರು ಇಡೀ ಪೊಲೀಸ್ ಠಾಣೆ ಎಲ್ಲರ ಮೇಲೂ ನಮ್ಗೆ ಅನುಮಾನ ಬರುತ್ತೆ. ರೂಡಾಗಿ ಬಿಹೇವ್ ಮಾಡ್ತಾರೆ, ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗೆ ಬೈತಾರೆ, ಮತ್ತು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಏಕವಚನದಲ್ಲಿ ಮಾತಾಡಿಸ್ತಾರೆ. ನೋಡಿ, ಎಲ್ಲ ದೇಶಗಳಲ್ಲೂ ಕೂಡ ಪೊಲೀಸವರು ನಾಗರಿಕರನ್ನ ಸರ್ ಅಂತ ಸಂಬೋಧಿಸ್ತಾರೆ. ಯಾಕಂದರೆ ಆ ನಾಗರಿಕರ ಟ್ಯಾಕ್ಸ್ ದುಡ್ಡಿಂದ ಪೊಲೀಸ್ನವರಿಗೆ ನಾವು ಪೇಮೆಂಟನ್ನು ಕೊಡ್ತೀವಿ. ಅವ್ರು ಬರ್ತವರ ಸ್ಯಾಲರಿ ನಾವು ಕಟ್ಟೋಂಥ ಟ್ಯಾಕ್ಸಿಂದ ಬರ್ತದೆ. ಹಾಗಾಗಿ ಎಲ್ಲ ದೇಶಗಳಲ್ಲೂ ಭಾಳಷ್ಟು ರೆಸ್ಪೆಕ್ಟಿಂದ ಮಾತಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಕೂಡ ರೆಸ್ಪೆಕ್ಟಾಗಿ ಮಾತಾಡಬೇಕು ಅಂತ ಅನೇಕ ಸರ್ಕ್ಯುಲರ್ಗಳಿದೆ, ಬಟ್ ಅದನ್ನು ಫಾಲೋ ಮಾಡೋದಿಲ್ಲ. ಅನೇಕ ದೌರ್ಜನ್ಯಗಳಾಗ್ತವೆ. ಕಂಪ್ಲೇಂಟ್ ಕೊಡೋರಿಗೆ ಹೊಡೆಯೋದಂಥದ್ದು, ಅವ್ರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗೆ ಹಾಕುವಂಥದ್ದು. ಅನೇಕ ಸಾರಿ ಕಮಿಷನರ್ ಅವರು, DGPನವರು ಅನೇಕ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡಿದ್ದಾರೆ. ನೀವು ನಾಗರಿಕರನ್ನ ನಡ್ಕೊಳ್ಳೋಂಥ ರೀತಿ ಬದಲಾವಣೆ ಆಗಬೇಕು, ನಾಗರಿಕರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು, ಮಹಿಳೆಯರು ಬಂದಾಗ ವಿಶೇಷವಾಗಿ ಮಹಿಳೆಯರಿಗೂ ಚೆನ್ನಾಗಿ ಮಾತಾಡಿಸ್ಬೇಕು ಅಂತೇಳಿ ಅನೇಕ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡ್ತಾರೆ. ಬಟ್ ಎಲ್ಲವನ್ನೂ ಕೂಡ ಕೆಲವು ವೈಲೇಟ್ ಮಾಡುವಂಥ ಪೊಲೀಸ್ ಸಿಬ್ಬಂದಿನೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳಿಕ್ಕೆ ಆಗೋದಿಲ್ಲ. ಅದು ಸಮಾಜದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯವರು ಹೇಗಿರ್ತಾರೋ ಆ ಥರ ಕೆಟ್ಟವರು ಇರ್ತಾರೆ. ಹಾಗಾಗಿ ಇದನ್ನೆಲ್ಲವೂ ಕೂಡ ಮಾರ್ಪಾಡಾಗಬೇಕು, ಇದೆಲ್ಲದಕ್ಕೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, 2020ನಲ್ಲಿ ಒಂದು ಒಳ್ಳೆ ಜಡ್ಮೆಂಟನ್ನು ತರುತ್ತೆ. ಆ ಜಡ್ಮೆಂಟ್ ಏನು, ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ CCTV ಕಂಪಲ್ಸರಿಯನ್ನು ಮಾಡಬೇಕು. ಆ CCTVನಲ್ಲಿ ಆಡಿಯೋ ಮತ್ತು ವಿಡಿಯೋ ಎಲ್ಲ 24 ಗಂಟೆ ರೆಕಾರ್ಡಿಂಗ್ ಇರಬೇಕು. ಅದು ಎಕ್ಸೆಪ್ಟ್ ವಾಶ್ರೂಮನ್ನು ಬಿಟ್ಟು ಎಲ್ಲ ಕಡೆ CCTV ಇರಬೇಕು. ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರೆ ಅವ್ರ ಚೇಂಬರು, ಇಂಟ್ರಾಗೇಷನ್ ರೂಮಲ್ಲಿ, ವರಾಂಡನಲ್ಲಿ, ಪೊಲೀಸ್ ಸ್ಟೇಷನ್ ಮುಂದೆ ಯಾವುದೇ ಪೊಲೀಸ್ ಆಫೀಸರು, ಯಾವುದೇ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಒಂದು ಪಕ್ಷ ಒಬ್ಬ ಕಂಪ್ಲೇಂಟ್ ದೂರುದಾರರ ಹತ್ರ ಮಾತಾಡಿದಾಗ ಅಥವಾ ಒಂದು ಆರೋಪಿ ಹತ್ರ ಮಾತಾಡಿದಾಗ ಎಲ್ಲ ಕೂಡ ರೆಕಾರ್ಡ್ ಆಗಬೇಕು. ಆ ರೆಕಾರ್ಡು ಕನಿಷ್ಠ ಪಕ್ಷ 1.5 ವರ್ಷ ಪ್ರಿಸರ್ವ್ ಮಾಡ್ಕೋಬೇಕು. ಆ ಥರ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಪರಮ್ವೀರ್ ಸಿಂಗ್ ವರ್ಸಸ್ ಬಲ್ಜೀತ್ ಸಿಂಗ್ ಅಂತ ಒಂದು ಜಡ್ಜ್ಮೆಂಟ್ ಅದು ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತೆ. ಈವನ್ ಕೇಂದ್ರ ಸರ್ಕಾರಕ್ಕೂ ಒಂದು ಮಾರ್ಗದರ್ಶನ ಕೊಟ್ಟು, ನೀವು CBI ಕಚೇರಿನಲ್ಲಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ NIA ಕಚೇರಿನಲ್ಲಿ, ಮತ್ತು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ, ED ಕಚೇರಿನಲ್ಲಿ, ಎಲ್ಲ ಕಚೇರಿನಲ್ಲಿ ನೀವು CCTVಯನ್ನು ಫುಟೇಜನ್ನು ಮೇಂಟೈನ್ ಮಾಡಬೇಕು. ಆ CCTV ಶುಡ್ ಬಿ ಇನ್ ಎ ವೆರಿ ಗುಡ್ ಕಂಡೀಷನ್, ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಬೇಕು. ಮತ್ತು ಸ್ಟೇಷನ್ ಹೌಸ್ ಆಫೀಸರ್ ಯಾರಿರ್ತಾರೆ, SHO ಅಂತ ನಾವೇನು ಕರಿತೀವಿ, ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೈನ್ ದಟ್ ದಿ CCTV ಇಸ್ ವರ್ಕಿಂಗ್ ಇನ್ ವೆರಿ ಗುಡ್ ಕಂಡೀಷನ್. ಒಳ್ಳೆ ಕಂಡೀಷನಲ್ಲಿ ಕೆಲಸ ಮಾಡುವಂಥಕ್ಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮತ್ತು 2 ಏಜೆನ್ಸಿಗಳನ್ನು ಆ ಜಡ್ಮೆಂಟ್ ಪ್ರಕಾರ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಸ್ಟೇಟ್ ಲೆವೆಲ್ ಓವರ್ಸೈಟ್ ಕಮಿಟಿ ಅಂತ ಒಂದು, ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ಸೈಟ್ ಕಮಿಟಿ ಅಂತ. ಆ ಕಮಿಟಿಗಳ ಕೆಲಸ ಏನು, ಈಗ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ಸೈಟ್ ಕಮಿಟಿ ಅಂತ ಬೆಂಗಳೂರಿಗೂ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ಸೈಟ್ ಕಮಿಟಿ ಮಾಡ್ತಾರೆ. ಆ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ಸೈಟ್ ಕಮಿಟಿನಲ್ಲಿ ಇಟ್ ಈಸ್ ಹೆಡೆಡ್ ಬೈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಇಟ್ ಈಸ್ ಹೆಡೆಡ್ ಬೈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಮತ್ತು ನಮ್ಮ ಡೆಪ್ಯೂಟಿ ಕಮಿಷನರ್ ಇರ್ತಾರೆ, ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ, ಮತ್ತು ಮೇಯರ್ ಇರ್ತಾರೆ. ಇವರೆಲ್ಲ 4 ಜನ ಅಧ್ಯಕ್ಷತೆಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ಸೈಟ್ ಕಮಿಟಿ ಅಂತ ಮಾಡ್ತಾರೆ. ಈ ಕಮಿಟಿ ಏನು ಮಾಡುತ್ತೆ, ಪ್ರತಿ 3 ತಿಂಗಳಿಗೊಂದ್ಸಲ ಎಲ್ಲ ಸ್ಟೇಷನ್ಗಳ ಮಾಹಿತಿಯನ್ನು ತಗೊಳುತ್ತೆ. ಎಲ್ಲ ಸ್ಟೇಷನ್ಗಳಲ್ಲಿ CCTV ಎಷ್ಟು ಕೆಲಸ ಮಾಡ್ತಾ ಇದೆ, ನಿಮ್ಮಲ್ಲಿ ಫುಟೇಜ್ ಹೆಂಗೆ ರೆಕಾರ್ಡ್ ಆಗ್ತಾ ಇದೆ. ಒಂದು ಪಕ್ಷ ಯಾವುದಾದ್ರೂ ಸ್ಟೇಷನ್ನಲ್ಲಿ CCTV ಕೆಲಸ ಮಾಡ್ತಾ ಇಲ್ಲ, ನಿಂತೋಗಿದೆ, ಅಥವಾ ಪೊಲೀಸ್ನವರೇ ಬೇಕು ಅಂತ ಎವಿಡೆನ್ಸ್ ಹಾಳು ಮಾಡಿ ಕಟ್ ಮಾಡಿದ್ದಾರೆ, ಆಗ ಆ SHO ಯಾರಿರ್ತಾರೋ, ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೋ, ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ಸೈಟ್ ಕಮಿಟಿಗೆ ರಿಪೋರ್ಟನ್ನು ಕೊಡಬೇಕು. ಈ 1 ತಿಂಗಳು ನಮ್ಮಲ್ಲಿ CCTV ಕೆಲಸ ಮಾಡಿಲ್ಲ, ಆ 1 ತಿಂಗಳಲ್ಲಿ ನಾವು ಎಷ್ಟು ಜನ ಅರೆಸ್ಟ್ ಮಾಡಿದ್ವಿ, ಎಷ್ಟು ಜನ ಇಂಟ್ರಾಗೇಷನ್ ಮಾಡಿದ್ವಿ, ಎಷ್ಟು ಜನನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ, ಎಷ್ಟು ಜನನ ಯಾವ ಸಮಯದಲ್ಲಿ ಕರ್ಕೊಂಬಂದು ಅರೆಸ್ಟ್ ಮಾಡಿ ಯಾವ ಟೈಮಲ್ಲಿ ಬಿಟ್ಟಿದ್ದೀವಿ, ಎಲ್ಲವನ್ನೂ ಕೂಡ ಆ ಕಮಿಟಿಗೆ ಅವರು ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು. ಆ ಕಮಿಟಿಗೆ ಏನಾದರೂ ಅನುಮಾನ ಬಂದು ಇವ್ರು ಯಾರನ್ನಾದರೂ ಬೇಕು ಅಂತ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡಲಿಕ್ಕೋಸ್ಕರ ಇಲ್ಲೀಗಲ್ ಡಿಟೆನ್ಷನ್ ಮಾಡಿದ್ದಾರೆ, ಅಥವಾ ಹೊಡೆದಿದ್ದಾರೆ, ಅಥವಾ ಅವ್ರ ಮೇಲೆ ಏನಾದರೂ ಅಬ್ಯೂಸ್ ಆಗಿದೆ ಅನ್ನೋದು ಬಂದರೆ, ಖಂಡಿತವಾಗ್ಲೂ ಆ ಸ್ಟೇಷನ್ ಹೌಸ್ ಆಫೀಸರ್ ಯಾರಿರ್ತಾರೋ ಅವ್ರನ್ನ ಇಮಿಡಿಯೇಟಾಗಿ ಸಸ್ಪೆಂಡನ್ನು ಮಾಡ್ಬೋದು. ಮತ್ತು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ವೈಲೇಟ್ ಆಗಿದೆ ಅಂತ ಅವ್ರ ಕೆಲಸಕ್ಕೂ ಬಹಳಷ್ಟು ಕುತ್ತು ಬರ್ತದೆ, ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡುವಂಥದ್ದು ಸಂದರ್ಭ ಇದೆ. ಸೊ ಆ ಜಡ್ಮೆಂಟ್ ಬಂದ ನಂತರ ಈಗ ಎಲ್ಲ ಠಾಣೆಗಳಲ್ಲೂ ಅನೇಕ ಕಂಪ್ಲೇಂಟ್ಗಳು ಹೋಯಿತು, ಸುಪ್ರೀಂ ಕೋರ್ಟ್ಗೆ ಅನೇಕ ಕಂಪ್ಲೇಂಟ್ಗಳು ಹೋಯಿತು, ಹ್ಯೂಮನ್ ರೈಟ್ಸ್ ಕಮಿಷನ್ಗೆ. ಪೊಲೀಸ್ ಠಾಣೆಗೆ ಹೋದಾಗ ಎಷ್ಟೋ ಜನಕ್ಕೆ ಹೊಡೆದಿದ್ದಾರೆ,
ಸುಮ್ಮನೆ ಅಮಾಯಕರು ಕರ್ಕೊಂಬಂದು ಅಬ್ಯೂಸ್ ಮಾಡಿದ್ದಾರೆ, ಅಮಾಯಕರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ. ಹೌದು, ಒಂದು 50-60% ಒಳ್ಳೆ ಪೊಲೀಸ್ನವರು ಇದ್ದಾರೆ, ಒಳ್ಳೊಳ್ಳೆ ತನಿಖೆ ಮಾಡಿದ್ದಾರೆ ಮತ್ತು ಸಾರ್ವಜನಿಕರ ಪರವಾಗಿ ನಿಂತಿದ್ದಾರೆ. ಸಾರ್ವಜನಿಕ ಇವತ್ತಿನ ದಿವಸ ಎಲ್ಲ ಸಮಾಜದಲ್ಲಿ ಶಾಂತಿಯುತವಾಗಿ ನಡೀತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆ ನಮಗೆ ಬೇಕೇ ಬೇಕು. ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅದ್ಭುತವಾದಂಥ ಕೆಲಸ ಮಾಡಿರುವಂಥದ್ದು ಇದ್ದಾರೆ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಬಟ್ ಯಾರೋ ಕೆಲವು ಒಂದು 20%, 25% ಒಂದು ಕೆಲವು ಪೊಲೀಸ್ನವರು ಅವ್ರು ತೋರಿಸುವಂಥ ದುರ್ನಡತೆ, ವೃತ್ತಿಗೆ ಗೌರವ ಕೊಡ್ದಿರಾ ಬರೀ ಹಣಕ್ಕೆ ಆಸೆ ಪಡುವಂಥದ್ದು ಮತ್ತು ಕಂಪ್ಲೇಂಟ್ಗಳಿಗೆ ಹೆದರಿಸೋದು, ಕಂಪ್ಲೇಂಟ್ಗಳಿಗೆ ಹೊಡೆಯೋದು, ಇದು ಏನಾಗಿದೆ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ ಒಂದು ಕಪ್ಪು ಚುಕ್ಕೆ ಆದಂಗಾಗಿದೆ. ಅದನ್ನೂ ಕೂಡ ಕಡಿವಾಣ ಹಾಕಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, CCTVನ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೆ, ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ಡೈರೆಕ್ಷನ್ ಕೊಟ್ಟಿದೆ. ಯಾವ್ಯಾವ ಠಾಣೆಯಲ್ಲಿ CCTV ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಆ ಆಫೀಸರ್ನ ಸಸ್ಪೆಂಡ್ ಮಾಡಿ. ಮತ್ತು ಯಾವುದೇ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆದಂಥ ಸಮಯದಲ್ಲಿ ಯಾವುದೇ ನಾಗರಿಕರು ಬಂದು ಕಂಪ್ಲೇಂಟ್ ಮಾಡಿದ್ರೆ, ಕೋರ್ಟ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಕಂಪ್ಲೇಂಟ್ ಮಾಡಿದ್ರೆ, ಈ ಥರ ನನ್ನ ಮೇಲೆ ಹೊಡೆದಿದ್ದಾರೆ, ನನ್ನ ಮೇಲೆ ಹಲ್ಲೆ ಆಗಿದೆ, ನನ್ನ ಮೇಲೆ ಸುಮ್ಮನೆ ಪ್ರಕರಣ ದಾಖಲಾಗಿದೆ ಅಂದರೆ ಆ CCTV ಫುಟೇಜನ್ನು ಓಪನ್ ಮಾಡ್ತಾರೆ. ಈತ ಯಾವಾಗ ಬಂದಿದ್ದ, ಪೊಲೀಸ್ ಅಧಿಕಾರಿಗಳು ಇವನ್ನ ಯಾವ ಥರ ಟ್ರೀಟ್ ಮಾಡಿದ್ರು, ಇವನ್ಗೇನೋ ಹೊಡೆದಿದ್ರ, ಬೈದಿದ್ರ, ಎಲ್ಲ ಕೂಡ CCTV ಫುಟೇಜಲ್ಲಿ ರೆಕಾರ್ಡ್ ಆಗಬೇಕು. ಹಾಗಾಗಿ ದಟ್ ಈಸ್ ಎ ವೆರಿ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಮತ್ತು ಒಂದು ಒಳ್ಳೆ ಪ್ರೊಡಕ್ಟಿವ್ ಆದಂಥ ಒಂದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಅದರಿಂದ ನನ್ನ ಪ್ರಕಾರ ಬಹಳಷ್ಟು ಈ ಜಡ್ಜ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ 100% ಒಂದು 24/7 CCTV ಆಡಿಯೋ ಅಂಡ್ ವಿಡಿಯೋ ರೆಕಾರ್ಡ್ ಆಗಿ ಎಲ್ಲ ಥರ ವಿಚಾರಗಳ ರೆಕಾರ್ಡಿಂಗ್ ನಡೀತಿದ್ರೆ ಖಂಡಿತವಾಗ್ಲೂ ಪೊಲೀಸ್ ಅಧಿಕಾರಿಗಳು ಹೆದರ್ತಾರೆ. ನಿಮ್ಮನ್ನು ಮಿಸ್ಟ್ರೀಟ್ ಮಾಡಿದ್ರು, ನಿಮ್ಮನ್ನು ಅಬ್ಯೂಸ್ ಮಾಡಿದ್ರು, ನಿಮ್ಮನ್ನು ಬೈದ್ರು, ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಡೈರೆಕ್ಟ್ ಎವಿಡೆನ್ಸ್ ಸಿಗುತ್ತೆ ಅವ್ರಿಗೆ. ಸೊ ನಾವೊಂದು RTL ಕೂಡ ಒಂದು ಫುಟೇಜನ್ನು ತಗೊಂಡು ಒಂದು ಕಮಿಷನರ್ ಕೊಟ್ಟರೆ, ನೋಡಿ ಈ ಥರ ನಮ್ಮನ್ನು ಬೈದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಆಫೀಸರ್ಸ್ ಮೇಲೆ ಸ್ಟ್ರಿಕ್ಟ್ ಆಗಿ ಡಿಪಾರ್ಟ್ಮೆಂಟಲ್ ಆಕ್ಷನ್ ಇನಿಷಿಯೇಟ್ ಮಾಡ್ಬೋದು. ಮತ್ತು ಅದು ಸೋಷಿಯಲ್ ಮೀಡಿಯಲ್ಲಿ ಬಂದ್ಬಿಡ್ತು, ಒಂದು ಆಫೀಸರ್ ಬೆದರಿಕೆ ಆಗ್ತಿದ್ರೆ ಸ್ಟೇಷನಲ್ಲಿ, ಅಥವಾ ಯಾರೋ ಒಂದು ಆಫೀಸರ್ ಒಂದು ಲಂಚವನ್ನು ಕೇಳದ ಅಂತ ಹೇಳಿ ಸೋಷಿಯಲ್ ಮೀಡಿಯಲ್ಲಿ ಬಂದ್ಬಿಡ್ತು ಅಂದರೆ ಖಂಡಿತವಾಗ್ಲೂ ಡಿಸ್ಮಿಸ್ ಮಾಡಿಬಿಡ್ತಾರೆ. ಹಾಗಾಗಿ ಅದನ್ನು ಖಂಡಿತವಾಗಿ ಸ್ಟ್ರಿಕ್ಟ್ ಇನ್ ಲೆಟರ್ ಅಂಡ್ ಸ್ಪಿರಿಟ್ ಅಲ್ಲಿ ಏನಾದರೂ ಇಂಟ್ರೊಡ್ಯೂಸ್ ನಿಜವಾಗ್ಲೂ ಮಾಡಿದ್ರೆ ಎಷ್ಟೋ ಕ್ರೈಮ್ ರೇಟ್ ಆಟೋಮೆಟಿಕಲಿ ಕಮ್ಮಿ ಆಗ್ಬಿಡುತ್ತೆ ಇನ್ಸೈಡ್ ದಿ ಪೊಲೀಸ್ ಸ್ಟೇಷನ್.